ನಮಸ್ಕಾರ ಸ್ನೇಹಿತರೆ. ದಿನೇಶ್ ಕಾರ್ತಿಕ್ ಅಲಿಯಾಸ್ ಡಿಕೆ ಇವರ ಕತೆ ಯಾವುದೇ ಸಿನಿಮಾಕ್ಕೂ ಕೂಡ ಕಡಿಮೆ ಇಲ್ಲ. ಇವರು ಅನುಭವಿಸಿದ ಸೋಲನ್ನು ಯಾರು ಕೂಡ ಜೀವನದಲ್ಲಿ ಅನುಭವಿಸೋಕೆ ಸಾಧ್ಯವಿಲ್ಲ. ಆದರೆ ಸೋತೆ ಅಂತ ಸಾಯದೆ ಸೋಲನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದನ್ನು ನಾವು ದಿನೇಶ್ ಕಾರ್ತಿಕ್ರನ್ನ ನೋಡಿ ಕಲಿಬೇಕು. ಹೆಂಡತಿ ಗೆಳೆಯನ ಜೊತೆ ಓಡಿ ಹೋದ ನೋವಿನಿಂದ ಹೊರಬಂದು ಒಂದು ದೊಡ್ಡ ಸಕ್ಸಸ್ ಕಂಡಿದ್ದು ನಿಜಕ್ಕೂ ಗ್ರೇಟ್. ಈಗ ಹೆಂಡತಿಯನ್ನ ಓಡಿಸಿಕೊಂಡು ಹೋದವನೇ ಡಿಕೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾನೆ, ಕಣ್ಣೀರಿಟ್ಟಿದ್ದಾನೆ. ನಾನು ಇವತ್ತು ದಿನೇಶ್ ಕಾರ್ತಿಕ್ ರವರ ಬದುಕಿನ ಇಂಟ್ರೆಸ್ಟಿಂಗ್ ಕಥೆಯನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ದಿನೇಶ್ ಕಾರ್ತಿಕ್ ಸ್ಟಾರ್ ಫಿನಿಷರ್ ಆಗಿ ಕ್ರಿಕೆಟ್ ಲೋಕದಲ್ಲಿ ಮಿಂಚಿ ನಿವೃತ್ತರಾಗಿರುವ ಕ್ರಿಕೆಟರ್. ಟೀಮ್ ಇಂಡಿಯಾ ಪರ, RCB ಪರ ಎಂದೂ ಮರೆಯಲಾಗದ ಕ್ರಿಕೆಟ್ ಆಡಿದ್ದಾರೆ ಡಿಕೆ. ಇವರು ಕ್ರಿಕೆಟ್ ಅಂಗಳದಲ್ಲಿ ಬೌನ್ಸರ್ಗಳಿಗೆ ಲೀಲಾಜಾಲವಾಗಿ ಬೌಂಡರಿ ತೋರಿಸಿದಂತೆ ಸವಾಲುಗಳಿಗೆ ಸೆಡ್ಡು ಹೊಡೆದು ಸೋತು ಕುಡಿತದ ಚಟಕ್ಕೆ ಬಿದ್ದು ಎದ್ದು ಮತ್ತೆ ಕ್ರಿಕೆಟ್ನಲ್ಲಿ ಮಿಂಚಿದವರು ಡಿಕೆ. 2004ರಲ್ಲಿ ದಿನೇಶ್ ಕಾರ್ತಿಕ್ ಯುವ ವಿಕೆಟ್ ಕೀಪರ್ ಆಗಿ ಟೀಮ್ ಇಂಡಿಯಾಕ್ಕೆ ಸೇರ್ತಾರೆ. ಆ ನಂತರ 3 ವರ್ಷದಲ್ಲಿ ಬಾಲ್ಯದ ಗೆಳತಿ ನಿಖಿತಾ ವಂಜಾರ ಜೊತೆ ಮದುವೆಯನ್ನು ಕೂಡ ಆಗ್ತಾರೆ. ಲೈಫ್ ಈಸ್ ಈಸಿ ಬ್ಯೂಟಿಫುಲ್ ಅಂತ ಕ್ರಿಕೆಟ್ ಮತ್ತು ಸಾಂಸಾರಿಕ ಲೈಫ್ನಲ್ಲೂ ದಿನೇಶ್ ಖುಷಿಯಾಗಿರ್ತಾರೆ. ಆದರೆ ಅದು ಗೆಳೆಯನೆಂಬ ದ್ರೋಹಿಯನ್ನು ತನ್ನ ಹೆಂಡತಿಗೆ ಪರಿಚಯಿಸಿಕೊಡುವ ತನಕ ಮಾತ್ರವಾಗಿತ್ತು. ಹೌದು ಸ್ನೇಹಿತರೆ, ಬಾಲ್ಯದ ಗೆಳೆಯ ಮುರಳಿ ವಿಜಯ್ನನ್ನು ತನ್ನ ಹೆಂಡತಿಗೆ ಪರಿಚಯ ಮಾಡಿಕೊಡ್ತಾರೆ ದಿನೇಶ್ ಕಾರ್ತಿಕ್. ಜೀವಕ್ಕೆ ಜೀವ ಕೊಡೋ ಗೆಳೆಯ ಅಂತ ಡಿಕೆ ನಂಬಿದ್ರು ಅವರನ್ನು. ಆದರೆ ಮುರಳಿ ವಿಜಯ್ ದಿನೇಶ್ ಕಾರ್ತಿಕ್ ಹೆಂಡತಿಯನ್ನೇ ಪ್ರೀತಿಸಿ ಬಲೆಗೆ ಬೀಳಿಸಿಕೊಳ್ತಾರೆ. ನೋಡ್ತಾ ಇದ್ದಂತೆ ಮುರಳಿ ಜೊತೆ ದಿನೇಶ್ ಕಾರ್ತಿಕ್ ಹೆಂಡತಿ ಓಡಿ ಹೋಗ್ತಾರೆ. ಹೆಂಡತಿ ಗೆಳೆಯನ ಜೊತೆ ಓಡಿ ಹೋಗಿದ್ದನ್ನು ಯಾರು ಕೂಡ ಸಹಿಸಿಕೊಳ್ತಾರೆ ಹೇಳಿ. ಹಾಗೆ ದಿನೇಶ್ ಕಾರ್ತಿಕ್ ಕೂಡ ಫುಲ್ ಡಿಪ್ರೆಷನ್ಗೆ ಹೋಗ್ತಾರೆ. ಬ್ಯಾಟ್ ಬೀಸೋಕ್ಕೂ ಕೂಡ ಸಾಧ್ಯವಾಗದಷ್ಟು ಕುಗ್ಗಿ ಹೋಗ್ತಾರೆ ಡಿಕೆ. ಕುಡಿತದ ಚಟಕ್ಕೂ ಬೀಳ್ತಾರೆ. ಸಮಾಜದ ಮುಂದೆ ಒಬ್ಬಂಟಿಯಾಗಿ ನಿಲ್ತಾರೆ. ಡಿಕೆಯನ್ನು ನೋಡಿದವರು ಮುಗೀತು ಇವನ್ ಕತೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಡಿಕೆ ಸುನಾಮಿ ಅಂತ ಎದ್ದು ಬಂದರು. ಬಾಲ್ಯದ ಗೆಳೆಯನ ಜೊತೆ ಹೆಂಡತಿ ಓಡಿ ಹೋದ ಘಟನೆಯಿಂದ ಡಿಕೆಗೆ ಜೀವನವೇ ಬೇಡ ಎನಿಸುವಂತೆ ಆಘಾತವಾಗಿತ್ತು. ಆ ಕರಾಳ ನೆನಪುಗಳು ಅವರನ್ನು ಘಾಸಿಗೊಳಿಸಿತ್ತು. ಇಂಚಿಂಚು ಸಾಯುತ್ತಿದ್ದ ಡಿಕೆಗೆ ದೇವತೆಯ ರೂಪದಲ್ಲಿ ಸಿಕ್ಕಿದ್ದು ದೀಪಿಕಾ ಪಳ್ಳಿಕಲ್. ಡಿಕೆಯ ಕಹಿ ನೆನಪನ್ನು ಮರೆಸಿ ಜೀವನ ಸಂಗಾತಿಯಾಗಿ ಬರ್ತಾರೆ. ದಿನೇಶ್ ಕಾರ್ತಿಕ್ ಮರಳಿ ಮನುಷ್ಯರಾದರು. ಸಮಯ ಉರುಳುತ್ತಲೇ ಹೋಗ್ತಾ ಇತ್ತು. ಮೋಸ ಮಾಡಿದ ಗೆಳೆಯನನ್ನು ದಿನೇಶ್ ಕಾರ್ತಿಕ್ ಕ್ಷಮಿಸಿ ಬಿಡ್ತಾರೆ. ಮೋಸ ಮಾಡಿದವನು ದಿನೇಶ್ ಕಾರ್ತಿಕ್ನನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ. ಈಗ ದಿನೇಶ್ ಕಾರ್ತಿಕ್ ಸೆಕೆಂಡ್ ಇನ್ನಿಂಗ್ಸ್. ಡಿಕೆ ಎರಡನೇ ಇನ್ನಿಂಗ್ಸ್ ಅದ್ಭುತ ಕಥೆಯಾಗಿದೆ. ಸುದೀರ್ಘ ಕಾಲ ಭಾರತೀಯ ಕ್ರಿಕೆಟ್ನಲ್ಲಿ ಧೋನಿ ಯುಗದ ನೆರಳಿನಲ್ಲೇ ಉಳಿದಿದ್ದ ಕಾರ್ತಿಕ್ ಎಂದಿಗೂ ಹೋರಾಟ ಕೈಬಿಡಲಿಲ್ಲ. ಅವರ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ಕೊಟ್ಟಿದ್ದು RCB. 2022ರ IPL ಹರಾಜಿನಲ್ಲಿ RCB ತಂಡ ಸೇರಿದ ಕಾರ್ತಿಕ್ ತಮಗೆ ಸಿಕ್ಕ ಫಿನಿಷರ್ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದರು. ಕೊನೆಯ ಓವರ್ಗಳಲ್ಲಿ ಮೈದಾನದ ಮೂಲೆಗೂ ಸಿಕ್ಸರ್ ಚಚ್ಚುತ್ತಾ ಅಸಾಧ್ಯವಾದ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟು RCB ಅಭಿಮಾನಿಗಳ ಮನವನ್ನು ಗೆಲ್ತಾರೆ. ಇವರ ಈ ಅಮೋಘ ಆಟ 2022ರ T20 ವಿಶ್ವಕಪ್ ಭಾರತ ತಂಡದಲ್ಲೂ ಅವರಿಗೆ ಸ್ಥಾನ ತಂದುಕೊಟ್ಟಿತ್ತು. 2024ರ IPL ಸೀಸನ್ ಮುಕ್ತಾಯದ ಬಳಿಕ ಅವರು ಆಟಗಾರನಾಗಿ ಎಲ್ಲ ಮಾದರಿಯ ಕ್ರಿಕೆಟ್ಗೆ ಭಾವುಕ ವಿದಾಯವನ್ನು ಘೋಷಣೆ ಮಾಡಿದರು. ಆದರೆ RCB ಮತ್ತು ಡಿಕೆ ನಡುವಿನ ನಂಟು ಅಲ್ಲಿಗೆ ಮುಗಿಲಿಲ್ಲ. ಕ್ರಿಕೆಟ್ ತಂತ್ರಗಳ ಮೇಲಿರುವ ಅವರ ಅಪಾರ ಜ್ಞಾನ ಮತ್ತು ಯುವ ಆಟಗಾರರನ್ನು ಮುನ್ನಡೆಸುವ ಕೌಶಲ್ಯವನ್ನು ಗುರುತಿಸಿದ RCB ಮ್ಯಾನೇಜ್ಮೆಂಟ್ ಅವರನ್ನು ತಂಡದ ನೂತನ ಬ್ಯಾಟಿಂಗ್ ಕೋಚ್ ಹಾಗೂ ಮೆಂಟರ್ ಆಗಿ ನೇಮಿಸಿತ್ತು. ಡಿಕೆ ಬ್ಯಾಟಿಂಗ್ ಕೋಚ್ ಆದಮೇಲೆ RCB 2 ಸಲ ಬ್ಯಾಕ್ ಟು ಬ್ಯಾಕ್ ಕಪ್ಪನ್ನು ಎತ್ತಿ ಹಿಡಿತು. ಇಲ್ಲಿ RCB ಜೊತೆಗೆ ಡಿಕೆ ಕೂಡ ಒಂದು ದೊಡ್ಡ ಗೆಲುವನ್ನು ದಾಖಲಿಸಿದ್ದಾರೆ. ಡಿಕೆಯನ್ನು ಹಾಡಿ ಹೊಗಳಿದ ಮುರಳಿ ವಿಜಯ್. ಡಿಕೆ ಮೊದಲ ಹೆಂಡತಿಯನ್ನು ಓಡಿಸಿಕೊಂಡು ಹೋದ ಮುರಳಿ ವಿಜಯ್ ದಿನೇಶ್ ಕಾರ್ತಿಕ್ರನ್ನ ಹಾಡಿ ಹೊಗಳಿದ್ದಾರೆ. ತಮಿಳುನಾಡು ಕ್ರಿಕೆಟ್ ಸಂಸ್ಥೆಯ 94ನೇ ವಾರ್ಷಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಮುರಳಿ ವಿಜಯ್ ತನ್ನ ಕ್ರಿಕೆಟ್ ಪಯಣದ ಬಗ್ಗೆ ಮಾತನಾಡುತ್ತಾ ದಿನೇಶ್ ಕಾರ್ತಿಕ್ರನ್ನ ನೆನಪಿಸಿಕೊಂಡರು. ಡಿಕೆ ಬಗ್ಗೆ ಮಾತನಾಡುತ್ತಾ ಭಾವುಕನಾದರು.
ನಾನು ಈ ದಿನ ದಿನೇಶ್ ಕಾರ್ತಿಕ್ ಬಗ್ಗೆ ಮಾತನಾಡಲೇಬೇಕು. ಇದು ಸ್ವಲ್ಪ ವಿಲಕ್ಷಣ ಅನಿಸಬಹುದು, ಆದರೆ ಅವನನ್ನು ನಾನು ಬಾಲ್ಯದಿಂದಲೂ ಬಲ್ಲೆ. ತಮಿಳುನಾಡು ಕಂಡ ಶ್ರೇಷ್ಠ ಕೀಪರ್ ಬ್ಯಾಟರ್. ಅವನದ್ದು ಡೈನಾಮಿಕ್ ವ್ಯಕ್ತಿತ್ವ. ನನ್ನ ಆತ್ಮೀಯ ಸ್ನೇಹಿತನಾತ. ನಾನು ಸ್ಟ್ರೈಕ್ನಲ್ಲಿ ನಿಂತು ಅವನ ಆಟವನ್ನು ಅಭಿಮಾನಿಯಾಗಿ ನೋಡಿದ್ದೆ. ಅದ್ಭುತ ಕ್ರಿಕೆಟಿಗ. ಅವನಿಗೆ ಅರಿವಿಲ್ಲದೆ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ಅವನಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ಕಣ್ಣೀರು ಹಾಕಿ ಮುರಳಿ ವಿಜಯ್ ಅವರು ಡಿಕೆಯನ್ನು ನೆನೆದಿದ್ದಾರೆ. ಇಲ್ಲೇ ನೋಡಿ, ಮೋಸ ಮಾಡಿದವನೇ ಇವತ್ತು ಡಿಕೆ ಬಗ್ಗೆ ಮಾತನಾಡಿದ್ದಾರೆ. ಇಲ್ಲಿಗೆ ದಿನೇಶ್ ಕಾರ್ತಿಕ್ ಗೆದ್ದಾಯ್ತು ಅಂತಾನೆ ಅಲ್ವಾ? ನಿಮಗೆ ಗೊತ್ತಿರಲಿ, ಇವರಿಬ್ಬರು ಮಾತನಾಡ್ತಲೇ ಇರಲಿಲ್ಲ. ಆ ಘಟನೆಯ ನಂತರ ಕನಿಷ್ಠ 10 ವರ್ಷಗಳ ಕಾಲ ಗೆಳೆಯನ ಜೊತೆ ದಿನೇಶ್ ಕಾರ್ತಿಕ್ ಮಾತನ್ನು ಬಿಟ್ಟಿದ್ರು. ತಮಿಳುನಾಡು ಪರ ಒಂದೇ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡಾಗಲೂ ಮಾತಿಲ್ಲ, ಕತೆ ಇಲ್ಲ. ಕ್ರೀಸ್ ಹಂಚಿಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದಾಗಲೂ ಕೂಡ ಮೌನ. ವಿಕೆಟ್ ಕೀಪಿಂಗ್ ವೇಳೆ ಕೂಡ ಪಕ್ಕದಲ್ಲೇ ಮೊದಲ ಸ್ಲಿಪ್ನಲ್ಲಿ ಮುರಳಿ ವಿಜಯ್ ನಿಂತಾಗಲೂ ಮುಖ ನೋಡಿದವನಲ್ಲ ದಿನೇಶ್ ಕಾರ್ತಿಕ್. ಸಮಯ ಸಂದರ್ಭ ಇಬ್ಬರನ್ನ ಹತ್ತಿರ ತಂದರೂ ದಿನೇಶ್ ಕಾರ್ತಿಕ್ ದೂರವೇ ಇದ್ರು. ಯಾಕಂದರೆ ಮುರಳಿ ಮಾಡಿದ್ದು ಕ್ಷಮಿಸುವಂಥ ದ್ರೋಹ ಅಲ್ಲವೇ ಅಲ್ಲ ಬಿಡಿ. ಆದರೆ ಸಮಯ ಎಲ್ಲವನ್ನ ಬದಲು ಮಾಡಿಬಿಡ್ತು. ಮುರಳಿ ವಿಜಯ್ ಜೊತೆ ಮಾತು ಬಿಟ್ಟಿದ್ದ ದಿನೇಶ್ ಕಾರ್ತಿಕ್ ಮತ್ತೆ ಮಾತನಾಡಿದ್ದು 4 ವರ್ಷಗಳ ಹಿಂದೆ. ತನ್ನ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದವನ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತನ್ನು ಕೂಡ ದಿನೇಶ್ ಕಾರ್ತಿಕ್ ಆಡಿಲ್ಲ. ಅದು ಅವರ ಒಳ್ಳೆತನ. ಮುರಳಿ ವಿಜಯ್ ಕಣ್ಣೀರು ಹಾಕಲು ಬಹುಶಃ ಆ ಒಳ್ಳೆತನವೇ ಕಾರಣವಾಗಿರಬಹುದು. ಒಂದು ಸೋಲು ಮತ್ತೆ ಗೆಲ್ಲುವಂತೆ ಮಾಡಿದೆ. ಡಿಕೆ ಜೀವನ ಅದೆಷ್ಟೋ ಜನಕ್ಕೆ ಮಾದರಿ. ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ? ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.